Sorry ass DJ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ಲಾಕ್ಸ್. ಈಗಿನ ಏನಪ್ಪ ಅಂದರೆ ನಾವು ಹೋಗ್ತಾರೆ ಒರಿಸ್ಸಾ ರೋಡಿಗೆ. ಈ ದಿವಸ ಮಾಡ್ತಾಯಿದ್ದ ಲೋಡಿಂಗ್ ಏನಂದರೆ BSc ಕ್ಲಾಕ್ಸಲ್ಲಿ ಮಾಡ್ತಾಯಿದ್ದೆ. ಬಟ್ ಅದರಲ್ಲೇನು ಅಷ್ಟೊಂದು ರೀಚ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಕನ್ನಡ ಕ್ಲಾಕ್ಸ್ ಇಡ್ತಾಯಿದ್ದೀನಿ. ಈ ಚಾನಲ್ ಅದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ತೀನಿ. ಇದು ಬಂದು ಫಸ್ಟ್ ಲಾಗ್. ಮತ್ತು ಈ ಚಾನಲಲ್ಲಿ ಈಗ ಹೋಗ್ತಾ ಇರೋದು ಬಂದು ಭುವನೇಶ್ವರ್ ಲೋಡಿಂಗು. ಇದು ಮನೆ ಬಿಟ್ಟಿದ್ದೀನಿ. ಇಲ್ಲಿಂದ ಸೀದಾ ಮಾಲ್ರಿಗೆ ಹೋಗಬೇಕು. ಮಾಲ್ರಿಂದ ಮತ್ತು ನಮ್ಮ ಗಾಡಿ ಲೋಡಿಂಗ್ ಆಗೋದು. ಅಲ್ಲಿಂದ ಏನೇನಾಗುತ್ತೆ ಅಂತ ಮತ್ತೆ ವೀಡಿಯೋದಲ್ಲಿ ತೋರಿಸ್ತೀನಿ. ನಾವು ಆಗ್ತಾ ರೋಡ್ ಬಂದು ಈಗ ಶ್ರೀನಿವಾಸಪುರ ಟು ಕೋಲಾರ ರೋಡು. ಕೋಲಾರಿಂದ ಮತ್ತೆ ಮಾಲೂರಿಗೆ ಹೋಗ್ಬೇಕು. ಅಲ್ಲಿ ಲೋಡಿಂಗ್ಗೆ. ಅಲ್ಲಿಂದ ಮತ್ತೆ ತೋಟಕ್ಕೆ ಹೋಗ್ಬೇಕು. ಕೋಲಾರಿಂದ ನಮ್ಮ ಮಾಲೂರು ಬರೋ ರೋಡು ಅಂತೂ ಫುಲ್ಲು ಹಳ್ಳಲ್ಲಿ ಬಿದ್ದೋಗೈತೆ. ಅರೋದಕ್ಕೂ ರೋಡ್ ರೆಡಿ ಮಾಡ್ತಾರೆ. ಈ ಮಳೆಗೆ ನೋಡಿದೆ ಮತ್ತೆ ಹಳ್ಳಲ್ಲಿ ಬಿದ್ದೋಗೈತೆ ಫುಲ್ಲಾಗಿ. ಮಾಡೋ ಜಾಗ ಡೈಮಂಡ್ ಬೀಚ್ ಅಂತ ಹೇಳ್ಬಿಟ್ಟು ಮಾಲ್ರಲ್ಲಿ ನೋಡ. ಅಲ್ಲಾದ್ರೆ ಎರಡು ಗೊತ್ತದ ನಿಂತೈತೆ. ಆಲ್ರೆಡಿ 2 ಕ್ಯಾಂಟ್ರಿಗಳು ನಮ್ದು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಆ ಲಾರಿ ಕೂಡ ಲೋಡಿಂಗ್ ಬಂದಿರುತ್ತೆ ಅಂತ ಅವ್ರು ಕನ್ಸ್ಟ್ರಕ್ಷನ್ ಅಂತ ನಿಲ್ಲಿಸಿದ್ರು ಗಾಡಿನ. ಬೆಳಗ್ಗೆ ಸೂರ್ಯ ನುಡ್ತಾವನೆ. ಬಿಸಿಲು ಮಕ್ಕ ಕುಗ್ತಾ ಐತೆ. ಬಿಸಿಲು ಬೆಳಗ್ಗೆ ಹಳ್ಳಿಗೆ ಮೇಲೆ ಲೋಡಿಂಗ್ ಹೋಗ್ಬೇಕಂದ್ರೆ ಫುಲ್ಲು ಚಿಕ್ಕ ರೋಡ್ಗಳಪ್ಪ. ಒಂದು ಗಾಡಿ ಹೋಗೋಷ್ಟೇ ಜಾಗ ಇರೋದು. ನಾವು ಹೋಗ್ತಾ ರೋಡ್ ಬಂದು ಟೇಕಲ್ಟು ಉಳಿದೇನಳ್ಳಿ ರೋಡಲ್ಲೇ ನೋಡಿ. ಇದರಲ್ಲಿ ಹೋಗ್ಬೇಕಂತೆ ಗಾಡಿ. ಫುಲ್ ತ್ಯಾವ ಐತೆ ಗಾಡಿ ಹೋಗೋಕೆ. ಇಂಥ ರೋಡಲ್ಲಿ ಬಂದು ಆಫ್ ರೋಡಿಂಗ್ ಮಾಡಲೇಬೇಕು, ಇಲ್ಲಾಂದರೆ ಕೇಳಲ್ಲ ಅವರು. ಒಳಗಡೆ ಬಾ ಅಂತ ಬಂದು ಹೊಡಿತಾರೆ. ಹೊಡೆದವ್ರೆ ಇಲ್ಲಿ ಅಲ್ಲ, ಆಲ್ರೆಡಿ ಹೊಡೆದವ್ರೆ. ಇನ್ನೊಂದು ಏನಪ್ಪ ಅಂದರೆ ಗಾಡಿ ಒಳಗಡೆ ಕುತ್ಕೊಂಡ್ಬಿಡ್ತಾವೆ. ಅದೊಂದೇ ಭಯ. ಇದೆ ತೋಟ ನೋಡೋಣ. ಎಲ್ಲ ಹೊಡಿಲಿ, ಆಮೇಲೆ ನೋಡ್ಬಿಟ್ಟು ಒಳಗಡೆ ಬರೋದು ಇಲ್ಲ ನೋಡೋದು ಯೋಚನೆ ಮಾಡಬೇಕು. ಬಸ್ ಲೋಡ್ ಮಾಡ್ತವ್ರೆ. ಮೂಮೆಂಟ್ ಎಲ್ಲ ಐತೆ. ಇನ್ನು ಲೋಡ್ ಮಾಡಿಲ್ಲ ಇವರು. ಇನ್ನು ಆ ಗಾಡಿ ಬಂದು ಅಡ್ಡಿಕ್ಕವ್ರು. ನನ್ನ ಗಾಡಿ ಲೋಡ್ ಆಯಿತು ನೋಡಿ. ಆ ಗಾಡಿ ಅಡ್ಡಿಕ್ಕವ್ರು. ಇನ್ನು ಆ ಗಾಡಿ ಲೋಡ್ ಆಗೋರ್ಗೂ ಇಲ್ಲೇ ಇರ್ಬೇಕು ನೀವು. ಲೋಡೆಲ್ಲ ಕಂಪ್ಲೀಟ್ ಆಯಿತು. ಲೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ನಾವು ಒಂದು ಮಾಲೂರಿಗೆ ಲೋಡ್ ಆಗೋದು. ಮತ್ತು ಇವಾಗ ಹೋಗ್ತಾ ಇರೋ ರೋಡ್ ಬಂದು ಚಿಕ್ಕಮನೆ ರೋಡು. ಇಲ್ಲಿಂದ ಸೀದಾ ಮಾಲೂರು ಟಚ್ ಆಗುತ್ತೆ. ಲೋಡಿಂಗ್ ಬಂದು ಹಾಕಿದೆ ಗಾಡಿ. ನೋಡಿದೆ ಫುಲ್ ಗಾಡಿ ಮಳೆ ಬಿದ್ದು ಫುಲ್ ಗಲೀಜಾಗ್ಬಿಟ್ಟೈತಿ. ಇಲ್ಲಿ ಅದರಲ್ಲಿ ಹಾಕಿದ್ದೀನಿ. ನಮಗಿಂತ ಮುಂಚೆ ಬಂದ್ರೆ ಗಾಡಿ ಇದು ಲೋಡ್ ಆಗೋಯಿತು. ಇದು ಬಂದು ಭುವನೇಶ್ವರ್ ಸೂಪರ್ ಫಾಸ್ಟು. ನಮ್ಮದು ಸ್ಲೋ ಟೈಮಿಂಗ್, 2ನೇ ಟೈಮಿಂಗ್ ಗಾಡಿ ಕೊಡೋದು. ಇದು ಬಂದು ಕಲ್ಕತ್ತಾ ಗಾಡಿ. ಕಲ್ಕತ್ತಾಗೆ ಹೋಗೋದು ಇದು. ಲೋಡೆಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಮಾಲೂರು. ಇಲ್ಲಿಂದ ಸೀದಾ ಹೋಗಿ ಮುಳುಬಾಗ್ಲಲ್ಲಿ ಡೀಸೆಲ್ ಇಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಗಾಡಿ ಮೇಲೆ ಹೂವು ಐತೆ. ಹೂವು ಹಾಕೋಣಂಗೆ ಹೋಗ್ತಾ ಇರೋದೆ ನಾನ್ ಸ್ಟಾಪು. ಟೈಮಿಂಗ್ ಬಂದು ನಮ್ಗೆ 26 ಅವರ್ ಕೊಟ್ಟವ್ರೆ. 24 ಇದ್ದು ಮೊದಲು, ಇವಾಗ 26 ಅವರ್ ಹೇಳವ್ರೆ. 26 ಅವರಲ್ಲಿ ಭುವನೇಶ್ವರ್ ಕೊಡ್ಬೇಕಂತ ಹೇಳವ್ರೆ. ನೋಡೋಣ. ಆದಷ್ಟು ಸಿಂಗಲ್ ಡ್ರೈವರ್ ನಾವು ಓಡಿಸೋದು. ನಮ್ಮ ಜೊತೆ ಬಂದಿರೋದು ನಮ್ಮ ಮಚ್ಚಾಗನು. ನಾನು ಗಾಡಿ ಓಡಿಸೋಣ ಜೊತೆ ಮಾತುಗಳಕ್ಕಾಗಲ್ಲ. ತೆಗಿದೆ ಬಂದ್ರಾಗನ ಮಾತಿಲ್ಲ ಅಂತೇಳ್ಬಿಟ್ಟು ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತೇಳ್ಬಿಟ್ಟು ಮುಳುಬಾಗ ನಡೆಸಿದೆ. ನಮ್ದು ಅಂದ್ರೆ ಕರ್ನಾಟಕದಲ್ಲಿ ಬಂದು 91 ರೂಪಾಯಿ ಐತೆ. ಆಂಧ್ರದಲ್ಲಿ 97 ಪಾಯಿಂಟ್ ಐತೆ. ಅದಕ್ಕೆ ಇಲ್ಲಿ ಫುಲ್ ಟ್ಯಾಂಕ್ ಮಾಡ್ಸೋಣ ನಿಲ್ಲಿಸಿದ್ದೀನಿ. ಹೂವು ಎಲ್ಲ ಹಾಕೊಂಡು ಈಗ ಮೊಗಲಿ ಘಾಟ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಮುಂದೆ ನಮ್ಮ ಮುಂದೆ 2 ಗಾಡಿ ಹೋಗುತ್ತೆ. ನಮ್ಗೆ ಗೊತ್ತಿರೋ ಗಾಡಿಗಳು. ಅವ್ರ ಜೊತೆ ಹೊರಟೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಜೊತೆಲಿ ಗಾಡಿ ಗಿದ್ದಾಗ ಮಾತಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊಡ್ಕೊಂಡು ಹೋಗ್ತಾಯಿದ್ದೀನಿ ಗಾಡಿನ. ಚಿತ್ತೂರು ಟೋಲು ಯಾವಾಗಾದರೂ ಬರಲಿ ಜಾಮ್ ಆಗೇ ಇರ್ತದೆ. ಈ ಟೋಲಾಗ ಇರೋದು 3 ಲೈನ್ ಇರ್ತದೆ. 3 ಲೈನಾಗ 1 ಲೈನ್ 2 ಲೈನ್ ಮುಚ್ಚಿಬಿಟ್ಟಿರ್ತಾರೆ ಇಲ್ಲಿ. ಸಿಗರೇಟ್ ಕುಡಿತಾವ್ರೆ ನೋಡಿ. ಏನು ಇದೆ ಅಲ್ಲೇ ಮಾಡಿದ್ದಾಯ್ತು. ಈಗ ಚಿತ್ತೂರು ಹತ್ರ ಇದ್ದೀರಿ. ಗಾಡಿಗಳೆಲ್ಲ ಟೋಟಲ್ 4 ಗಾಡಿ ಲೋಡ್ ಆಗಿರೋದು. ಯಾವ್ದೊಂದು ಯಾಜ್ಪುರಂದು, ಕಟಕ್ಕು, ಕಲ್ಕತ್ತಾ, ನಾನು ಬಂದು ಭುವನೇಶ್ವರ. ಇವಾಗ ಒಂದರಿಂದ ಹೋಗ್ತಾ ಇರೋದೇ ಕೆಲಸ. ಇನ್ನು ಗಾಡಿಗಳು ಹೋಗ್ತಾವ್ರು ಹಿಂದೆ ಮುಂದೆ ನಾನ್ ಸ್ಟಾಪ್. ಟೋಟಲ್ 3 ಗಾಡಿಗಳು ಕಾಣಿಸ್ತಾ ಇದ್ದಾರೆ. ಈಗ ಆದರೂ ಬರಲಿ, ಟೋಲ್ ಗೇಟ್ ಜಾಮ್ ಆಗಿರ್ತದೆ. ಯಾವಾಗಾದರೂ ಬರಲಿ.
ಆಗೈತೆ. ಏನು 12:00 ನಿದ್ದೆ ಬರ್ತಾಯಿದೆ. 24 ಅವರ್ ನಾನ್ ಸ್ಟಾಪ್ ಓಡಿಸೋದು ಮಷೀನ್. ಸ್ಟಾಪ್ ಓಡಿಸಿ ಇವಾಗ ಮತ್ತೆ 5 ಗಂಟೆಗೆ ಮಾಡ್ತಾರೆ. ಸ್ಟಾಪ್ ಕೊಟ್ಟಿದ್ದೀನಿ ಅಷ್ಟೇ. ನಮ್ಮದು ಎಲ್ಲೂರು ಬಂದಿದ್ದು 71 ಕಿಲೋಮೀಟ್ರ್ ಐತೆ. ಆಡುಪೇಟೆ 6 ಕಿಲೋಮೀಟ್ರ್ ಐತೆ. ಲೆಫ್ಟ್ ಸೀದಾ ರೋಡೆ, ಸೀದಾ ಹೋದ್ರೆ ಚೆನ್ನೈ ಹೋಗುತ್ತೆ. ನಾನು ಮಿನ್ ರೋಡ್ ಹೊರಟೋದ್ರೆ ಗಾಡಿಗಳು ನಾನು ಒಬ್ಬನೇ ಆಗ್ಬಿಟ್ಟೆ. ಗಾಡಿಯಲ್ಲಿ ಮಿನ್ ರೋಡಲ್ಲಿ ಯಾವ ಗಾಡಿಗಳು ಇಲ್ಲ, ಸೋಲೋ ಗಾಡಿ ಕೂಡ ಇಲ್ಲ. ಮುಂದೆ ಯಾವುದೋ ಒಂದು ಲಾರಿ ಇವಾಗ ಬರ್ತಾವನೆ, ಇದು ಬೋನಾರ್ಸಬ್ ಲಾರಿ ಟೈಪ್ ಐತೆ. ಇವಾಗ ಹೋಗ್ತಾರೆ ಬಂದು ರೋಡ್. ನಾನು ಈಗ ಚೆನ್ನೈ ಟು ವಿಜಯವಾಡ ರೋಡು, ಇಲ್ಲಿಂದ ಒಂದೇ ರೋಡೆ ಕಲ್ಕತ್ತಾವರೆಗೂ ಒಂದೇ ನಾನ್ ಸ್ಟಾಪ್ ಒಂದೇ ಬಸ್ ರೋಡು. ಬಂದು ಪಾರ್ಕಿಂಗು ಕಾವಲಿ ಟೋಲ್ಗೇಟ್ ಪಾರ್ಕಿಂಗ್ ಇದು ವೃದ್ಧಿಗೆ ಆಗಿಬಿಟ್ಟಿರ್ತಾರೆ ಗಾಡಿಗಳು. ಇಲ್ಲ ಮಲಗಿರ್ತಾರೆ, ಆ ಮಲಗಿರೋ ಟೈಮ್ ಬಂದು ಎಬ್ಬಿಸ್ಬಿಡ್ತಾರೆ ಪೊಲೀಸರು. ಹೈವೇ ಬ್ಯಾಟ್ರಿ ಅವರು ಇಲ್ಲ ಟೋಲ್ಗೇಟ್ ಮಾತ್ರ ಎಬ್ಬಿಸ್ಬಿಡ್ತಾರೆ. ಇಲ್ಲಿ ಟೈಮ್ ಬಂದು 4:15. ನಿದ್ದೆ ಫುಲ್ಲ ಎಳಿತಾ ಇದೆ. ಎಲ್ಲಾದರೂ ಮುಂದೆ ಇದೊಂದು ಕಾಫಿ ಕುಡಿಬೇಕು. ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದಷ್ಟು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ರೆಗ್ಯುಲರಾಗಿ ಹೋಗಿ ಸ್ಪೀಡ್ ಆಗೈತೆ. ಆದ್ರೂ ಯಾಕೋ ನಿದ್ದೆ ಹಿಂಗೆ ಎಳಿತಾನೆ ಐತೆ. ಮುಂದೆ ನಿದ್ದೆ ಹೋಗೋಣ ಆಗ್ತಾಯಿತ್ತು ಅಂತ ಆಗೋಣ ಹೋಗ್ತಾ ನೋಡಿ ಕಂಟೈನರ್ನು. ಟೈಮ್ ಬಂದು 4:15 ಟೈಮು. 4:15 ನಿದ್ದೆ ಹಾಕೊಂಡು ನೋಡಿಸ್ತಾನೆ ಗಾಡಿನ. ಬ್ರೋ ಇಲ್ಲಿ ವಿಜಯವಾಡ ಹತ್ರ ಬರ್ತಾ ಇದ್ದೀನಿ. ಫುಲ್ಲು ಜಾಮ್ ಆಗೈತೆ, ಏನೋ ಗೊತ್ತಿಲ್ಲ ಯಾಕಂತೇಳಿ. ಆ್ಯಕ್ಸಿಡೆಂಟ್ ಏನೋ ಆಗೈತೆ, ನೋಡ್ಬೇಕು ಮುಂದೆ. ಇಲ್ಲೇನಪ್ಪ ಆಗೈತೆ ಅಂದರೆ ಇಲ್ಲಿ ಗಾಡಿ ಒಂದು ಮುಂದೆ ರಿಪೇರಿ ಆಗಿ ನಿಂತೈತೆ. ಆ ಗಾಡಿ ರಿಪೇರಿ ಆಗಿ ನಿಂತಿರೋ ಗಾಡಿಗೆ ಹಿಂದೆ ಹಿಂದಕ್ಕೆ ಬಂದು ಕಂಟೈನರ್ ಅಲ್ಲ ಲಾರಿ ಒಂದು ಬಂದು ಹೊಡ್ಕೊಂಡಿರೋದು. ಚಿಕ್ಕ ಟೆಂಪೋ, DCM ಟೆಂಪೋ. ಅದರಿಂದ ಆಕ್ಸಿಡೆಂಟ್ ಆಗೈತೆ. ನೀರಿದೆ. ಇನ್ನೊಂದೇನಪ್ಪ ಅಂದರೆ ಒಂದು ಟೈಮ್ ಖಾಲಿ ಹೊಡಿತಾರೆ ಇಬ್ಬರು ನೋಡಿದ್ರೆ ಫುಲ್ ಆಗುತ್ತೆ ನೀರು. ಗೊತ್ತಿಲ್ಲ ಎಷ್ಟು ನೀರು. ಮಳೆಗಳೇನೋ ಕಡಿಮೆ ಆಗೈತಾರೆ. ಆಗ್ಬಿಟ್ಟು ಅಣ್ಣನ ಮಗ ಅಣ್ಣಂದು ಎಷ್ಟು ದೊಡ್ಡ ಮಕ್ಕ ಫೋಟೋ ಇದ್ದಾಗ. ಲಾರಿ ಒಂದು ಇಲ್ಲಿ ಸೈಡ್ ವಾಲ್ಕೊಂಬಿಟ್ಟೈತೆ ಲೋಡು. ಆದರೂ ಕೂಡ ಅವನು 80-80 ಹೊಡ್ಕೊಂಡು ಹೋಗ್ತಾವನು ಗಾಡಿನ ಟೈಮಿಂಗ್ ಇರೋದಕ್ಕೋಸ್ಕರ. ಇದು ಬಂದ್ರೆ ರಾಜಮಂಡ್ರಿ, ಇದು ಕೋವೂರು ರೋಡ್ ಬ್ರಿಡ್ಜು. ಇಲ್ಲಿ ಕೂಡ ನೀರು ಫುಲ್ಲಾಗಿ ತುಂಬ್ಕೊಂಡೈತೆ. ಆ ಬ್ರಿಡ್ಜು ವಿಜಯವಾಡ ಕೃಷ್ಣಾ ನದಿ ಕೂಡ ಅಲ್ಲಿ ತುಂಬ್ಕೊಂಡೈತೆ. ಇಲ್ಲಿ ಗೋದಾವರಿ ಬ್ರಿಡ್ಜ್ ಕೂಡ ಇಲ್ಲಿ ತುಂಬ್ಕೊಂಡೈತೆ. ನೀರು ಮಾತ್ರ ಭಯಂಕರ ತುಂಬ್ಕೊಂಡೈತೆ. ಹಾಂ
ಓಡಿಸ್ಕೊಡ್ತೀನಿ ಹೇಳಿದ್ರು. ಸ್ವಲ್ಪ ಒಂದೆರಡು ಅವರ್ ಓಡಿಸ್ಕೊಟ್ರು. ಸರಿ ಯಾಕಂತ ನಾನು ಮಲಗಿ ಇವಾಗ ಎತ್ತಿದ್ದೀನಿ. ಇಲ್ಲಿಂದ ಬಿಡಬೇಕಿನ್ನ ನಾನು ಸ್ಟಾಪು ಇನ್ನೂ ನಡೆಸಲ್ಲ ಗಾಡಿನ ತಾರದೇನ. ವೈಜಾಗ್ ಎಂಟ್ರಿ ಆಗಿದ್ದೀನಿ ಔಟ್ರ್ ರೋಡು. ಇಲ್ಲಿಂದ 70 ಕಿಲೋಮೀಟ್ರು ಅಲ್ಲ 62 ಕಿಲೋಮೀಟ್ರ್ ಹೋಗ್ಬೇಕು. 62 ಕಿಲೋಮೀಟ್ರ್ ಹೋದ್ರೆ ಆ ಕಡೆ ಅನಂತಪುರಂ ಬೈಪಾಸ್ ಸಿಗ್ಬಿಡ್ತೀವಿ. ವೈಜಾಗ್ ಟು ಶ್ರೀಕಾಕುಳಂ ಬೈಪಾಸ್ಗೆ ರೋಡೆಲ್ಲ ಚೆನ್ನಾಗೈತಿ. ಮುಂದೆ ಬರ್ತಾಯಿದ್ರಿ ಬತ್ತ ಟೈರ್ ಹೊಡೆದೋಯ್ತು ಅಂತ ಹೇಳ್ಬಿಟ್ಟು ಜಾಕ್ ಹಾಕ್ಬಿಟ್ಟು ಇರ್ತದೆ. ಅವ್ರೇನು ಪಂಚಶಾಪ್ ಅವ್ರು ಏನೇನು ಜಾಕ್ ಹಾಕೊಳ್ಳಂದ್ರು, ನಾವೇ ಹಾಕ್ತಾಯಿದ್ರಿ ಜಾಕು. ಅದಕ್ಕೆ ಅಲ್ಲಿಂದ ಆರಾಮಾಗಿ ಬಂತು. ಹತ್ತತ್ರ ಏನೇನು ಬೈಪಾಸ್ ಹತ್ತಬೇಕು, ಗುಬೇಲ್ ಅಂತ ಹೊಡೆದೋಯ್ತು ಟೈರು. ಅದಕ್ಕೆ ಟೈರ್ ಬಿಚ್ಚೋಣ ಅಂತೇಳಿ ಬಿಚ್ತಾಯಿದ್ರೆ ಅವರು ಈ ಕಡೆ ವೈಜಾಗಲ್ಲಿ ಯಾರೂ ಅಷ್ಟೇ ಅವರು ಜಾಕ್ ಹಾಕೋದೇನು ಮಾಡಲ್ಲ, ಎಲ್ಲ ನಾವೇ ಹಾಕೋಬೇಕು ಜಾಕು. ಟೈರ್ ಸ್ಟೆಪ್ನಿ ಎಲ್ಲ ಬಿಚ್ಕೊಂಡು ಟೈರಲ್ಲಿ ನಾವೇ ಹಾಕೋಬೇಕು. ಬೇರೆ ಕಡೆ ಅದಕ್ಕೆ ಅವ್ರು ಹಾಕ್ಕೊಡ್ತಾರೆ, ಬಟ್ ಈ ಕಡೆ ವೈಜಾಗ್ ಕಡೆ ಯಾರೂ ಹಾಕೋಲ್ಲ. ಕೆಳಗೆ ಕೂಡ ನುಗ್ಗೋದಿಲ್ಲ, ಅದನ್ನು ನಾವು ಮಾಡಬೇಕು. ಬೆಳಿಗ್ಗೆಯಿಂದ ಫುಲ್ ಬಿಸಿಲೋಯ್ತಾಯಿತ್ತು. ಸಾಯಂಕಾಲ 4 ಗಂಟೆ ಟೈಮಾಗಿ ಬೀಳ್ತಾ ಇದೆ ಮಳೆ. ಗೊತ್ತಾ, ಬೆಳಗ್ಗೆಯಿಂದ ಬಿದ್ದಿದ್ದಾಗ ನಾನು ಟೈರು ಹೊಡೆದತ್ತಾರಲ್ಲ ನಮ್ಗೆ ಆರಾಮಾಗಿ ಹೋಗ್ತಾರೆ. ಬೆಚ್ಚ ಮಾರ್ಕೆಟ್ ಹೋಗೋದು ಗಾಡಿ ಇಷ್ಟೊತ್ತಿಗೆಲ್ಲ ಹತ್ತಿರ ಬಾರ್ಡ್ರಾಗಿರೇ ರೀ. ಮುಂದೆ ಬರ್ತಾ ಇದ್ರಿ, ಇಲ್ಲಿ ಯಾವುದೋ ಒಂದು ಗಾಡಿ ಡಿವೈಡರ್ ಮೇಲೆ ಎಕ್ಸ್ಬಿಡೋನೆ ಗಾಡಿ ಬ್ರೇಕ್ ಕಂಟ್ರೋಲ್ ಎಂಟ್ರಿ ಆಗ್ತಿದ್ದಂಗೆ ವಿಪರೀತ ಗಾಡಿಗಳು, ಟೂ ವೀಲರ್ಗಳು, ಹಸುಗಳು ಫುಲ್ಲು ಕಾಟ ಆಗಿರೋಡು. ಅಲ್ಲಿ ಯಾರದ್ದಕ್ಕೂ ಡೈವರ್ಷನ್ ಹೊಡೆಯಬೇಕಂದ್ರೂ ಭಯ ಆಗ್ತದೆ. ಹಸುಗಳು ಎಲ್ಲಿ ಕಾಣಿಸೋದು ಗೊತ್ತಾಗಲ್ಲ. ನನ್ನ ಟೈಮ್ ಚೆನ್ನಾಗೈತೆ, ಮಳೆ ಬೀಳ್ತಾ ಇಲ್ಲ. ಮಳೆ ಬಿದ್ದಿದ್ರೆ ಅಂತೂ ಇನ್ನೂ ಬಾಧೆ ಆಗೋದು. ಮಳೆ ಬಿದ್ದಿದ್ದು ಹೋಗೈತೆ. ಅದಕ್ಕೂ ಗಾಂಜಾಮ್ ಟೀ ಹೋಟ್ಲುಗಳಿವೆ ಊರು. ಟೀ ಹೋಟ್ಲ್ ಅಂತ ಕರೆಯೋದು ನಾವು, ಯಾಕಂದರೆ ಇಲ್ಲಿ ಟೀ ಕಾಫಿ ಮತ್ತು ಕಡೆಗೆ ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಸಿಗ್ತದೆ. ಅದಕ್ಕೋಸ್ಕರ ಊರ ಸಿಗ್ತಂದು ಗಾಂಜಾಮು. ಬಟ್ ನಾವು ಗಾಂಜಾಮ್ ಟೀ ಹೋಟ್ಲ್ ಅಂತ ಕರ್ಕೊಂಡು ನಾವು ಡ್ರೈವರ್ಗಳೆಲ್ಲನು. ಇದು ಬಂದು ರಂಭಾ ಘಾಟು. ರಂಭಾ ಘಾಟಲ್ಲಿ ಆರಾಮಾಗಿ ಇಳಿಸ್ಕೊಬೇಕು, ಯಾಕಂದರೆ ಭಾರಿ ವಾಹನಗಳು ಆಕ್ಸಿಡೆಂಟ್ ಆಗೈತೆ ಇರಲಿ. ಅದರಿಂದ ಗೇರ್ ಹಾಕೊಂಡು ಇಡಿಸ್ಕೊಂಡ್ರೆ ಬೆಸ್ಟು ಈ ಘಾಟಲ್ಲಿ. ಟೋಲ್ ಪಾಸ್ ಆದಮೇಲೆ ಭಾರತಕ್ಕೂ ಅಷ್ಟೇ ಹಸುಗಳು ಎಲ್ಲಿರ್ತಾವೆ ಅಂತ ಹೇಳೋಕ್ಕಾಗಲ್ಲ. ಗಾಡಿಗಳು ಬರೋ ಆದಷ್ಟು ನಿಧಾನ ಬಂದರೆ ಒಳ್ಳೆಯದು, ಯಾಕಂದರೆ ಸಡನ್ನಾಗಿ ಗೊತ್ತಾಗ್ಬಿಡ್ತದೆ. ಸಡನ್ನಾಗಿ ಮುಂದೆ ಇರೋದೇ ಗೊತ್ತಾಗಲ್ಲ. ಹಸುಗಳು ಲೆಫ್ಟ್ ಕಳಕ್ಕಾಗಲ್ಲ, ರೈಟ್ ಕಳಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಡ್ತದೆ. ಕುರ್ದಾ ಟೋಲು, ಈ ಟೋಲಲ್ಲಿ ನೋಡ್ಕೊಳ್ಳಿ ಹಿಂಗಾಯ್ತವ್ರು ಮುಂದೆ ರೋಡಿಗಳಿಂದ ಅವರು ಮಕ್ಕಳು ಮಮ್ಮಲ್ಲಿ ರೋಡಿಗೆ ಮಮ್ಮಲ್ಲಿ ಕೊಡ್ರೆ ಅಂತೇಳಿ ಬೊಂಬೆ ಮಾಡ್ತಾರೆ, ಕಂಚಲಿ ಮಾಡ್ತಾರೆ. ಇದೇ ಟೋಲು ನೋಡ್ಕೊಳ್ಳಿ. ಹಂಗೆ ಅವ್ರು ಏನು ಮಾತಾಡ್ತಾರೆ ಅಂತ ಕಾಣಿಸ್ತೀನಿ, ಸೈಡಲ್ಲಿ ಇಡ್ತೀನಿ. ಯಾಕಂದರೆ ವೀಡಿಯೋ ಮಾಡಿದ್ರೆ ಗಲಾಟೆ ಮಾಡ್ತಾರೆ, ಅದಕ್ಕೋಸ್ಕರನೇ ರೋಡ್ ಬರ್ತಾರೆ. ಬಂದ ನಾವು ದುಡ್ಡಿಲ್ಲ ಅಂದ್ರೂ ಹೊಡೆಯೋಕ್ಕೆ ಬರ್ತಾರೆ ಪ್ಲೇಟ್ ಒಳಗಟಾಗ. ಅದು ರೋಡಿ ಮಾಮೂಲಿ ಅಂತ ಕೊಡಲೇಬೇಕಂತ. ರೋಡಿ ಮಾಮೂಲಿ ಹಿಂಗೆ ಪುಕ್ಸಾಟ ಕೊಟ್ಟಂಗೆ ದುಡ್ಡುಗಳು ಅವ್ರ ಅಪ್ಪನ ಮನೆ ಗಂಟೆಯಿಂದ ಕೊಡ್ತಾರೆ ಮಕ್ಳಿಗೆ. ಅವ್ರ ಅಪ್ಪನ ಮನೆ ಗಂಟಿಂದ ಕೇಳಿದೆ ರೋಡಿಗಳು ಅಂತ ಹೇಳ್ತಾರೆ ನನ್ನ ಮಕ್ಕಳವರು. ಚಪ್ಪಲಿಯಲ್ಲಿ ಹೊಡಿಬೇಕು ನನ್ನ ಮಕ್ಕಳಿಂದ, ನನ್ನ ಮಕ್ಕಳನ್ನ. ನಮ್ಮ ಕಡೆ ಅವರು ನಮ್ಮ ಕಡೆ ಬಂದು ಈ ಥರ ಸಹ ಕೊಡಬೇಕು ಕೆಲಸಗಳಿಗೆ. ಈ ಕಡೆ ದುಡ್ಡು ಏನು ಪುಕ್ಸಾಟೆ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ. ಇಲ್ಲ ಮಕ್ಕಳು ಬರ್ತದೆ ಭಯಾಗ. ಅವಾಗ ಪ್ರತಿಯೊಂದು ಗಾಡಿಗೂ 100 ಕೊಡು 200 ಕೊಡು. ನಾವು 100 ಬಿಟ್ಟು ಬಂದಿರ್ತೀವಿ. ಊಟಕ್ಕೆ ಕಾಸಿಲ್ಲ ಅಂತ ಹೇಳಿದ್ರು, ಊಟಕ್ಕೆ ಕಾಸಿಲ್ಲ ಅಂತ ಹೆಂಗೋ ಬಂದೆ ಅಂತ ಕೇಳ್ತಾರೆ ನಮ್ಮ ಮಕ್ಕಳವರು. ಕೊಲೆಟಾಗ ಇಲ್ಲಿ ಇರೋ ಪೊಲೀಸವರೇ ಅದರ್ದ ಕಳ್ಳ ಮಕ್ಕಳಿಗೆ ಅಲ್ಲ ಇರ್ತಾರೆ ಪೊಲೀಸವರೇ.
ಪೊಲೀಸ್ ಜೀಪ್ ಮುಂದೆನೇ ಇದ್ರು ಕೂಡ ಅಲ್ಲಿ ಅಷ್ಟು ಆತೈತೆ, ಹತ್ರ ಕೂಡ ಯಾವನು ಬರೋಲ್ಲ. ಏನು ಜನಗಳು ಏನೋ. ಈಶ್ವರ್ ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ಜಾಮ್ ಆಗೈತೆ. ಯಾಕಂದರೆ ಇಲ್ಲಿ ಸರ್ವಿಸ್ ರೋಡ್ ಒಂದು ರೆಡಿ ಮಾಡ್ತಾವ್ರೆ. ಸರ್ವಿಸ್ ರೋಡ್ ಅಂತಾರೆ, ಹೈವೇ ರೆಡಿ ಮಾಡ್ತಾವ್ರೆ. ಸರ್ವಿಸ್ ರೋಡ್ ಬಿಟ್ಟವ್ರೆ ಗಾಡಿಗಳೆಲ್ಲನೂ. ಇಲ್ಲಿ ಪಕ್ಕದಾಗ ಒಂದು ಈಚರ್ ಶೋರೂಮ್ ಐತೆ. ಪಕ್ಕದಲ್ಲಿ ಈಚರ್ ಶೋರೂಮ್ ಪಕ್ಕದಲ್ಲೇ ಹೋಗೋದು ಗಾಡಿಗಳು. ಗಾಡಿ ಎಲ್ಲ ಖಾಲಿ ಆಯಿತು. ಖಾಲಿ ಮಾಡ್ಕೊಂಡು ಸೀದಾ ಮೈನ್ ರೋಡಿಗೆ ಬಂದೆ. ಇಲ್ಲಿಂದ ಖಾಲಿ ಕಟ್ ಲೋಡ್ ಐತೆ. ನೈಟ್ ನಿದ್ದೆ ಬಂದಿದ್ದಕ್ಕೆ ನೈಟ್ ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ನಿದ್ದೆ ಓವರ್ ಆಗ್ಬಿಟ್ಟಿತ್ತು. ಆದ್ದರಿಂದ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ.